ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡದ ಕ್ಯಾಂಪಿಗೆ ಇವತ್ತು ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರು ನಮ್ಮ RCB ತಂಡಕ್ಕೆ ಈ ಸೀಸನ್ನಲ್ಲಿ ಆಲ್ರೌಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಡೈರೆಕ್ಟ್ ಪ್ಲೇಯಿಂಗ್ ಲೆವೆನಲ್ಲಿ ಬರ್ತಾರೆ ಅಂತ ಹೇಳ್ಬಹುದು. ಯಾಕೆಂದರೆ ಇನ್ನು ಜಿತೇಶ್ ಶರ್ಮಾ ಅವರು ಡೌಟ್. ಜಿತೇಶ್ ಶರ್ಮಾ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಜಿತೇಶ್ ಶರ್ಮಾ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಯಾಕೆ ಡೌಟ್ ಅಂದರೆ ಈಗಾಗಲೇ ವಿಕೆಟ್ ಕೀಪಿಂಗ್ನಲ್ಲಿ ಫಿಲ್ ಸಾಲ್ಟ್ ಅವರು ಇದ್ದಾರೆ. ಆ ಕಾರಣಕ್ಕಾಗಿ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸ್ ಸಿಗುತ್ತಾ ಇಲ್ಲ ಅಂತ ನಾವು ಕಾದು ನೋಡಬೇಕು. ಇನ್ನು ಫ್ರೆಂಡ್ಸ್, ಜಿತೇಶ್ ಶರ್ಮಾ ಅವರು ಕೂಡ ಒಬ್ಬ ಒಳ್ಳೆ ಬ್ಯಾಟರ್. ಪಂಜಾಬ್ ಕಿಂಗ್ಸ್ನಲ್ಲಿ ಇದ್ದಾಗ ಇವರು ಬಿಗ್ ಸಿಕ್ಸ್ಗಳಿಗೆ ಹೆಸರುವಾಸಿಯಾಗಿದ್ದರು. 5-6ನೇ ಸ್ಥಾನದಲ್ಲಿ ಬಂದು ಇವರು ಬೆಂಕಿಯಾಗಿ ಬ್ಯಾಟಿಂಗ್ನ ಆಡಿ ಮ್ಯಾಚ್ಗಳನ್ನು ಫಿನಿಶ್ ಮಾಡಿಕೊಡ್ತಾ ಇದ್ರು. ಇನ್ನು ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರು ಇವತ್ತು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ. ಅವರು ನೋಡಬೇಕು ಪ್ರಾಕ್ಟೀಸ್ ಯಾವ ಥರ ಮಾಡ್ತಾರೆ ಅಂತ. ಯಾಕಂದರೆ ಅವ್ರಿಗೆ ಸ್ಪಿನ್ನಿಂಗ್ನಲ್ಲಿ ಸ್ವಲ್ಪ ಅವರು ಎಡವಟ್ಟುಗಳನ್ನು ಮಾಡ್ತಾರೆ, ಜಾಸ್ತಿ ರನ್ನನ್ನು ಕೊಡ್ತಾರೆ. ಅದಕ್ಕಾಗಿ ಅವರು ಸ್ಪಿನ್ನಿಂಗ್ನಲ್ಲಿ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅವರು ಬಾಲಿಂಗ್ನ ಚೆನ್ನಾಗಿ ಮಾಡಬೇಕು. ನಮ್ಮ RCB ತಂಡಕ್ಕೆ ಸ್ಪಿನ್ನಿಂಗ್ ಭಾಳ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಇದರಲ್ಲಿ ಮೇನ್ ಸ್ಪಿನ್ನರ್ ಆಗಿರುವುದೇ ಕೃಣಾಲ್ ಪಾಂಡ್ಯ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಜಿತೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಅವರು ಎಂಟ್ರಿ ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.